ಜನರು ತಮ್ಮ ದುರಾವಸ್ಥೆಯನ್ನು ಮರೆಯಲು ಕುಡಿಯುತ್ತಾರೆ. ಭವಿಷ್ಯವನ್ನು ಕುಡುಕರಾಗಿ, ಕುರುಡ ಆಶಾವಾದಿಗಳಾಗಿ ಎದುರಿಸುತ್ತಾರೆ. ನಾವು ಹೇಗಿದ್ದೇವೆ ಪರೀಕ್ಷಿಸಿಕೊಳ್ಳೋಣವೇ? ಆತ್ಮೀಯ ಸ್ನೇಹಿತರೆ, ಈ ಕೃಪಾ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಗಳ ಅಧ್ಯಯನಕ್ಕೆ ನಾವು ಪ್ರಾರ್ಥನಾಪೂರ್ವಕವಾಗಿ ಸೇರಿ ಬಂದಿರುವಾಗ ಯೆಶಾಯನು ಕರ್ತನಾದ ಯೇಸುವಿನ ಆಳ್ವಿಕೆಯ 1000 ವರ್ಷದ ವೈಭವದ ವಿವರಗಳನ್ನು ಈಗಿನ ರಾಜ್ಯದ ಪರಿಸ್ಥಿತಿಗಳ ವಿಷಯದಲ್ಲಿ ಸರಿದೂಗಿಸುವಾಗ ಅದು ಹೇಗಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯಗಳ ಮೂಲಕ ನೀನು ಮಾತನಾಡುತ್ತಿ. ನಾವು ಕೇಳಿಸಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ಈಗಲೂ ಕೂಡ ನಿನ್ನ ವಾಕ್ಯದ ಮೂಲಕ ಸತ್ಯವನ್ನು ತಿಳಿಯಪಡಿಸು. ವಿಧೇಯರಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ಅನುದಿನವೂ ನಿನ್ನ ಜೀವುಳ್ಳ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲ್ಪಟ್ಟು ನಿರೀಕ್ಷೆಯ ಜೀವಿತದಲ್ಲಿ ಪ್ರತಿಯೊಬ್ಬರೂ ಜೀವಿಸಲಿಕ್ಕೆ ಸಹಾಯ ಮಾಡು. ಈಗಲೂ ನಮ್ಮ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನು ಅನುಭವಿಸುವುದೇ ಲೇಸು. ಪ್ರಸಂಗಿ 6ನೇ ಅಧ್ಯಾಯ 9ನೇ ವಚನ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗೋಣ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ: ಮುಂದಣ ರಾಜ್ಯದ ವೈಭವದ ವಿವರಗಳು, ಈಗಿನ ರಾಜ್ಯದ ಅವಸ್ಥೆ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿನ ಕ್ರಮವು ವಿಶೇಷವಾದ 53ನೇ ಅಧ್ಯಾಯದ ಕ್ರಮದಲ್ಲೇ ಸಾಗುತ್ತಿದ್ದು, ನಾಶನ ಪಾತ್ರರಾದ ಮಾನವರಿಗೆ ದೇವರು ಮಾಡಿದ ರಕ್ಷಣಾ ಕಾರ್ಯ ಕ್ರೂಜೆಯ ಮೇಲೆ ತನ್ನ ಮಗನ ಯಜ್ಞಾರ್ಪಣೆಯ ಮೂಲಕ ತಿಳಿಸುತ್ತದೆ. ಈಗ ಯೆಶಾಯನು ಇಸ್ರಾಯೇಲ್ ಜನಾಂಗದ ಕಡೆಗೆ ತಿರುಗಿಕೊಂಡು ತನ್ನ ಸ್ವಜನರೊಂದಿಗೆ ಮಾತನಾಡುತ್ತಿದ್ದಾನೆ. ಈ ಅಧ್ಯಾಯದಲ್ಲಿ ಕೆಲವರು ನೆನೆಸುವಂತೆ ಸೀನಾಯಿ ಬೆಟ್ಟಕ್ಕೆ ಮರು ಪ್ರಯಾಣವಲ್ಲ, ಆದರೆ 1000 ವರ್ಷದ ಆಳಿಕೆಯನ್ನು ಜಯೋತ್ಸವದೊಡನೆ ಪ್ರವೇಶಿಸುವುದಾಗಿದೆ. ಈ ಹಿಂದೆ ನಡೆದದರ ಕ್ರಮಬದ್ಧ ಮುಂದುವರಿಕೆಯಾದ ಮುನ್ನಡೆಯಾಗಿದೆ. ಇದು ಪ್ರತ್ಯೇಕವಾಗಿ ಇಸ್ರಾಯೇಲ್ಯರಿಗೆ ಅನ್ವಯಿಸುವಂಥದ್ದಾಗಿದ್ದು, ಜಾಗತಿಕ ಆಶೀರ್ವಾದಗಳ ವಿಶಾಲ ವೃತ್ತದೊಂದಿಗೆ ಬೆಳಗುತ್ತದೆ. ಇದೆಲ್ಲವೂ ದೇವರು ಇಸ್ರಾಯೇಲ್ಯರೊಂದಿಗೆ ಮಾಡಿಕೊಂಡ ಹೊಸ ಒಡಂಬಡಿಕೆಯ ಮೇಲೆ ಆಧಾರಗೊಂಡಿದೆ. ಅದು ಭವಿಷ್ಯದಲ್ಲಿನ ಭೂಮಿಯ ಆಶೀರ್ವಾದವಾಗಿದೆ. ಆ ಕಾಲದಲ್ಲಿ ಕರ್ತನಾದ ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಉನ್ನತ ಸ್ಥಿತಿಗೇರಿಸಿ ಮಾತನಾಡಿದ ಮೋಶೆಯ ಧರ್ಮಶಾಸ್ತ್ರವು ಈ ಭೂಮಿಯಲ್ಲಿ ಕಾರ್ಯಗತವಾಗುವುದು. ಯಾಕಂದರೆ ಕ್ರಿಸ್ತನು ಆಗ ಆಳುತ್ತಿರುವನು. ಅದು ಆತನ ಚಿತ್ತವೂ ಆತನ ಧರ್ಮಶಾಸ್ತ್ರವೂ ಆಗಿರುತ್ತದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಘಟನೆಗಳಿಗಿಂತ ಹೆಚ್ಚಾಗಿ ನೀತಿ ತತ್ವಗಳಿಗೆ ಒತ್ತು ಕೊಡಲಾಗಿದೆ. ಪ್ರವಾದನೆಗಿಂತ ಪ್ರಾಯೋಗಿಕ ಅನುಸರಣೆ ಒತ್ತು ಕೊಡಲಾಗಿದೆ. ಇವೆಲ್ಲವೂ ನಮ್ಮ ಪ್ರಶಸ್ತ ಜೀವಿತದ ಮೇಲೆ ಪರಿಣಾಮ ಬೀರುವವುಗಳಾಗಿವೆ. ಪ್ರವಾದನೆಯ ಅಧ್ಯಯನವು ಆಸಕ್ತರ ಮನ ತಣಿಸಲಿಕ್ಕಿಲ್ಲ, ಬುದ್ಧಿವಂತರಿಗೆ ತೃಪ್ತಿಗಲ್ಲ, ಆದರೆ ಪರಿಶುದ್ಧ ಜೀವಿತವನ್ನು ಪ್ರೋತ್ಸಾಹಿಸುವುದಕ್ಕಾಗಿ. ಅಪೊಸ್ತಲ ಯೋಹಾನನು ಬರೆದದ್ದನ್ನು ನೆನಪಿಡಿರಿ. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಪ್ರವಾದನೆಯ ಅಧ್ಯಯನವು ನಮಗೆ ಪವಿತ್ರವಾದ ನಿರೀಕ್ಷೆಗೆ ನಡೆಸುತ್ತದೆ. ಯೆಶಾಯನು ಈಗ ರಾಜ್ಯಾಡಳಿತದ ಕಡೆಗೆ, 1000 ವರ್ಷದ ಆಳ್ವಿಕೆಯ ಕಡೆಗೆ ನೋಡುವವನಾಗಿದ್ದಾನೆ. ಕರ್ತನಾದ ಯೇಸು ಆಳುತ್ತಾನೆ. ನಾವು ಮೊದಲು ಹೇಳಿದಂತೆ ಕರ್ತನಾದ ಯೇಸು ಪರ್ವತ ಪ್ರಸಂಗದಲ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು. ಇದರಿಂದಾಗಿ ಧರ್ಮ ಪ್ರಮಾಣವನ್ನು ಕೈಕೊಳ್ಳುವುದರಿಂದ ರಕ್ಷಣೆ ಹೊಂದಲು ಯಾರಿಗೂ ಅಸಾಧ್ಯವಾಯಿತು. ಉದಾಹರಣೆಗೆ, ಆತನು ಹೇಳಿದನು,
ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಚಿ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಆಧಾರದ ಮೇಲೆ ನಮ್ಮಲ್ಲಿ ಬರೇ ಸ್ವಲ್ಪ ಮಂದಿ ತಪ್ಪಿಸಿಕೊಳ್ಳಬಹುದು. ಹಾಗಾದರೆ ನಾವು ರಕ್ಷಿಸಲ್ಪಡುವುದು ಹೇಗೆ? ನಮ್ಮನ್ನು ರಕ್ಷಿಸಬಲ್ಲ ಒಬ್ಬ ರಕ್ಷಕನು ನಮಗಿದ್ದಾನೆ. ಆದರೆ ಆತನು ಭೂಲೋಕದಲ್ಲಿ ಆಳುತ್ತಿರುವಾಗ ವಿಮಾನಾಪಹರಣ, ಅಪಹರಿಸುವುದು, ಕೊಲೆಗಡುಕತನ, ಇತರರನ್ನು ದೋಚುವುದು ಇದಾವುದೂ ಇರಲಾರದು. ನಾವು ರಸ್ತೆಗಳಲ್ಲಿ ನಿರ್ಭಯವಾಗಿ ನಡೆಯಬಹುದು. ಆ ದಿನದಲ್ಲಿ ಭೂಲೋಕವು ಸುರಕ್ಷಿತ ಸ್ಥಳವಾಗಿರುವುದು. ಪ್ರತಿಯೊಬ್ಬನು ತನ್ನ ತನ್ನ ದ್ರಾಕ್ಷೆ ತೋಟದಲ್ಲಿ ಅಂಜೂರ ಮರಗಳ ಕೆಳಗೆ ಸಮಾಧಾನದಿಂದಿರುವನು. ಅಂದರೆ ಅವನೊಬ್ಬ ಬಂಡವಾಳಶಾಹಿಯಾಗಿರುವನು. ಪ್ರತಿಯೊಬ್ಬನಿಗೂ ಆಸ್ತಿ ಇರುವುದು. ಅದಕ್ಕಾಗಿ ಯಾರೂ ಅವನನ್ನು ಪೀಡಿಸಲಾರರು. ಅದು ನಿಜವಾಗಿ ಅದ್ಭುತವಲ್ಲವೇ? ಮುಂದಣ ರಾಜ್ಯದ ಭವ್ಯ ವಿವರಗಳು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನಾ ಕ್ರಿಯೆಯು ಬೇಗನೆ ಬರುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರವಾದಿಗಳು ಬಹುಶಃ ರಾಜ್ಯವು ಕೂಡಲೇ ಸ್ಥಾಪಿತವಾಗುವುದೆಂದು ತಿಳಿದಿದ್ದಿರಬಹುದು. ಒಂದು ಕಾಲಾವಧಿಯನ್ನು ಹೇಳಿದರೂ ಅವರು ಅದು ಬಹುಬೇಗನೆ ಬರುವುದೆಂಬ ರೀತಿ ಮಾತನಾಡಿದ್ದರು. ವಿಮೋಚನೆ ಎಂದರೆ ಇಸ್ರಾಯೇಲ್ಯರ ರಾಷ್ಟ್ರೀಯ ವಿಮೋಚನೆ. ಅಪೊಸ್ತಲ ಪೌಲನ ಮನಸ್ಸಿನಲ್ಲಿದ್ದದ್ದು ಇದೇ ಆಗಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನದಲ್ಲಿ ಅವನು ಹೀಗೆ ಹೇಳುತ್ತಾನೆ, ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು ಎಂಬುದಾಗಿ. ಪ್ರಿಯರೇ, ಬರಲಿರುವ ರಕ್ಷಣೆಯು ನ್ಯಾಯವನ್ನಾಚರಿಸುವುದಕ್ಕೆ ಪ್ರೇರಿಸುವ ಸಂಗತಿಯಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನ ಬರೋಣವು ಪರಿಶುದ್ಧ ಜೀವಿತವನ್ನು ನಡೆಸಲು ಪ್ರೇರಕ ಶಕ್ತಿಯಾದಂತೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು. ಇದನ್ನೇ ಭದ್ರವಾಗಿ ಹಿಡಿದು ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು ಎಂಬುದಾಗಿ. ಪ್ರಿಯರೇ, ಈ ಮಾತು ಸಬ್ಬತ್ತಿನ ಅಡಿಯಲ್ಲಿರುವವರಿಗೆ ಅನ್ವಯಿಸುವಂತಹದ್ದು. ರಾಜ್ಯಾಡಳಿತದ ಕಾಲದಲ್ಲಿ ಈ ಭೂಮಿಯಲ್ಲಿ ಸಬ್ಬತ್ತು ಪುನಃ ಸ್ಥಾಪಿಸಲ್ಪಡುವುದು. ಈ ಕೃಪಾಯುಗದಲ್ಲಿ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು ಎಂಬುದಾಗಿ ನಮಗೆ ಹೇಳಲ್ಪಟ್ಟಿದೆ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಆದ್ದರಿಂದ ನಾವು ಸಬ್ಬತ್ತಿನ ಅಡಿಯಲ್ಲಿ ಇಲ್ಲ, ಇದು ಎಲ್ಲರಿಗೂ ತಿಳಿದಿರತಕ್ಕದ್ದು. ಆದರೆ ಕ್ರಿಸ್ತನು ಭೂಲೋಕವನ್ನಾಳುವಾಗ ಧರ್ಮಶಾಸ್ತ್ರವು ಯೆರೂಸಲೇಮಿನಿಂದ ಹೊರಡುವುದರಿಂದ ದೇವರು ಅದನ್ನು ಭೂಮಿಯಲ್ಲಿ ಪುನಃ ಸ್ಥಾಪಿಸಲಿಕ್ಕಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದಿರಲಿ, ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ ಎಂಬುದಾಗಿ. ಪ್ರಿಯರೇ, ಅನ್ಯನು ತಾನು ಹೊರಗಿನವನೆಂದು ಭಾವಿಸದಿರಲಿ. ದೇವರು ಇಸ್ರಾಯೇಲ್ಯರೊಂದಿಗೆ ಮಾಡಿಕೊಂಡ ವಿಚಿತ್ರವಾದ ಏರ್ಪಾಡಿನಿಂದ ಇದು ಸಾಧ್ಯವಾಗಿರುತ್ತದೆ. ಅದರ ಬದಲಿಗೆ ಅವನೂ ಕೂಡ ಆಶೀರ್ವಾದಗಳಲ್ಲಿ ಪಾಲುಗಾರನಾಗಲು ಕರೆಯಲ್ಪಟ್ಟಿದ್ದಾನೆ. ಮೋಶೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಸಭೆಯ ಯಾಜಕನಾಗಿ ಒಬ್ಬ ನಪುಂಸಕನು ಕಾರ್ಯ ಮಾಡಲಾಗದು. ಆದರೆ ಮುಂದಣ ಆ ದಿನದಲ್ಲಿ ದೈಹಿಕ ನ್ಯೂನ್ಯತೆಯು ಯಾರನ್ನೂ ಹೊರಗಿರಿಸದು. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚಿಕೆಯಾದದ್ದನ್ನು ಕೈಕೊಂಡು ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ
ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು ಎಂಬುದಾಗಿ. ಪ್ರಿಯರೇ, ಅಂಗವಿಕಲರು, ಪರದೇಶಿಗಳು, ಎಲ್ಲ ಬಹಿಷ್ಕೃತರು ಈಗ ದೇವರ ಕೃಪೆಯ ದಾನವಾಗಿ ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಶಾಶ್ವತ ಭದ್ರತೆಯನ್ನು ಹೊಂದಬೇಕೆಂದು ಕರೆ ಕೊಡಲಾಗಿದೆ. ಧರ್ಮಶಾಸ್ತ್ರವು ಇದನ್ನು ಕೊಡಲಿಲ್ಲ. ಆತನು ರಾಜ್ಯಾಡಳಿತದ ಕುರಿತಾಗಿ ಹೇಳುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಯಾರು ಯೆಹೋವನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ವಿದೇಶಿಯನಿಗೆ ಕರ್ತನನ್ನು ಪ್ರೀತಿಸುವ ಹೊಸ ಹೃದಯವು ಕೊಡಲ್ಪಡುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಅವರೆಲ್ಲರನ್ನೂ ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು 2ನೇ ಸಾರಿ ದೇವಾಲಯವನ್ನು ಶುದ್ಧಗೊಳಿಸಿದಾಗ ಇದೇ ವಚನವನ್ನು ನುಡಿದಿದ್ದನು. ದೇವಾಲಯವು ಜನರ ಜನಾಂಗ, ಭಾಷೆ, ರೀತಿ, ಸ್ಥಿತಿಗತಿಗಳ ವ್ಯತ್ಯಾಸವಿಲ್ಲದೆ ಎಲ್ಲರದೂ ಆಗಿರಬೇಕೆಂದು ದೇವರ ಮೂಲ ಉದ್ದೇಶವಾಗಿತ್ತು. ಆದರೆ ಕ್ರಿಸ್ತನ ಕಾಲಕ್ಕಿಂತ ಮೊದಲೇ ಈ ಪರಿಸ್ಥಿತಿ ಇಲ್ಲವಾಗಿತ್ತು. ಮಾತ್ರವಲ್ಲದೆ ಈಗಿನ ಸಭೆ ಕೂಡ ಅದರ ದೇವಾಲಯವೆಂಬ ಮೂಲ ಸ್ವರೂಪದಿಂದ ದೂರ ಹೋಗಿರುತ್ತದೆ. ಅದು ಊರ ಹೊರಗಿನ ಕ್ಲಬ್ಬಿನಂತಾಗಿದೆ. ಅದು ಊರೊಳಗಿನಾಗಿರದೆ ಊರ ಹೊರಗಿನ ಪ್ರದೇಶವಾಗಿದ್ದು ಒಳ್ಳೆಯ ಊಟ, ಒಳ್ಳೆ ಮನೋರಂಜನೆಗಳನ್ನೊದಗಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ. ಆದರೆ ಕೆಲವು ಸೇವಕರು ವೈಯಕ್ತಿಕವಾಗಿ ಕ್ರಿಸ್ತನ ಬಳಿಗೆ ಜನರನ್ನು ತರುತ್ತಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಇಸ್ರಾಯೇಲಿನ ದೇಶಭ್ರಷ್ಟರನ್ನು ಕೂಡಿಸಿಕೊಳ್ಳುವ ಕರ್ತನಾದ ಯೆಹೋವನ ನುಡಿಯೇನೆಂದರೆ, ನಾನು ಕೂಡಿಸಿದ ಇಸ್ರಾಯೇಲ್ಯರೊಂದಿಗೆ ಇನ್ನೂ ಹಲವರನ್ನು ಕೂಡಿಸುವೆನು ಎಂಬುದೇ. ಪ್ರಿಯರೇ, ರಾಜ್ಯವು ತನ್ನ ವಿಸ್ತಾರದಲ್ಲಿ ಜಾಗತಿಕವಾಗಿರಬೇಕು. ಮಾನವ ಕುಲದ ಪ್ರತಿಯೊಂದು ಜನಾಂಗವೂ ಅದರಲ್ಲಿ ಸೇರಿರಬೇಕು. ಆ ದಿನದಲ್ಲಿ ಜನರನ್ನು ಕೂಡಿಸಿಕೊಳ್ಳಲಾಗುವುದು ಎಂದು ದೇವರು ಹೇಳುತ್ತಾನೆ. ಕ್ರಿಸ್ತನ ಕಡೆಗೆ ತಿರುಗುವವರ ಸಂಖ್ಯೆಯು 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಅತ್ಯಂತ ಹೆಚ್ಚಾಗಿರುವುದೆಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಮುಂದಕ್ಕೆ ನಾವು ಈಗಿನ ರಾಜ್ಯದ ಪರಿಸ್ಥಿತಿ ಎಂಬ ವಿಚಾರವನ್ನು ನೋಡೋಣ. ಮುಂದಿನ ರಾಜ್ಯದ ಅದ್ಭುತವಾದ ದೃಶ್ಯವನ್ನು ನೋಡಿದ ಬಳಿಕ ಯೆಶಾಯನು ರಾಜ್ಯದ ಅವನ ಕಾಲದಲ್ಲಿನ ಸ್ಥಿತಿಯನ್ನು ಅವಲೋಕಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲ ಜಂತುಗಳೇ, ನುಂಗಿ ಬಿಡುವುದಕ್ಕೆ ಬನ್ನಿರಿ ಎಂಬುದಾಗಿ. ಪ್ರಿಯರೇ, ಉನ್ನತವಾದ ಭವಿಷ್ಯದ ಮಹಿಮೆಯ ರಾಜ್ಯಾಡಳಿತದ ಕಡೆಯಿಂದ ನಮ್ಮ ದೃಷ್ಟಿಯು ಈಗ ಪ್ರಸ್ತುತ ರಾಜ್ಯದ ಕಡೆಗೆ ತಿರುಗಿಸಲ್ಪಟ್ಟಿದೆ. ಕಾಡಿನ ಕ್ರೂರ ಮೃಗಗಳ ಹಾಗೆ ಲೋಕದ ಸಮಸ್ತ ಜನಾಂಗಗಳು ಒಟ್ಟು ಸೇರುವಂತೆ ದೇವರು ಅನುಮತಿಸಿದ್ದಾನೆ. ಅವರು ಆತನ ಜನರ ಮೇಲೆ ಬಿದ್ದು ಅವರನ್ನು ದೋಚುತ್ತಿದ್ದಾರೆ. ಅಶೂರವು ಈಗಾಗಲೇ ಒಳನುಗ್ಗಿರುತ್ತದೆ. ಬಾಬೇಲು ಬೇಗದಲ್ಲೇ ಬರಲಿದೆ. ಬಳಿಕ ಇತರ ದೇಶಗಳವರೂ ಬಂದು ದೋಚುವುದಕ್ಕಿದ್ದಾರೆ. ಚರಿತ್ರೆ ಹೇಳುವ ಪ್ರಕಾರ ಯೆರೂಸಲೇಮು ಸುಮಾರು 27 ಬಾರಿ ನಾಶ ಮಾಡಲ್ಪಟ್ಟಿತ್ತು. ಈಗ ಅದರ ಅವಶೇಷಗಳ ಮೇಲೆ ಕಟ್ಟಲ್ಪಟ್ಟಿರುತ್ತದೆ. ಕ್ರಿಸ್ತನು ಈ ಲೋಕದಲ್ಲಿರುವಾಗ ನಡೆದಾಡಿದ ಸ್ಥಳದ ಬಳಿ ಹೋಗಬೇಕಾದರೆ ನಾವು 20 ರಿಂದ 50 ಅಡಿಗಳಷ್ಟು ಅಗೆಯಬೇಕಾದೀತು. ಇಸ್ರಾಯೇಲಿಗೆ ವಿರುದ್ಧವಾಗಿ ಬೇರೆ ರಾಷ್ಟ್ರಗಳು ಏಳುವಂತೆ ದೇವರು ಮಾಡಿದನು. ಯಾಕಂದರೆ ಇಸ್ರಾಯೇಲು ಆತನಿಗೆ ತಕ್ಕದಾಗಿ ನಡಕೊಳ್ಳಲಿಲ್ಲ. ಈ ವಿಶೇಷವಾದ ವಚನವನ್ನು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ, ಇವರೆಲ್ಲರೂ ಬೊಗಳಲಾರದ ಮೂಗನಾಯಿಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಆ ದಿನಗಳಲ್ಲಿ ದೇವರಿಗಾಗಿ ಮಾತನಾಡಬೇಕಾದ ಯಾಜಕರ ಹಾಗೂ ಪ್ರವಾದಿಗಳ ಚಿತ್ರಣ. ಜನರಲ್ಲಿನ ಅಸಮರ್ಥ, ಬಲಹೀನ ನಾಯಕತ್ವಕ್ಕಾಗಿ ದೇವರು ಶತ್ರುಗಳು ಯೆರೂಸಲೇಮನ್ನು ವಶಪಡಿಸಿಕೊಳ್ಳಲು ಬಿಟ್ಟನು. ಅವರು ಕುರುಡರು,
ಜ್ಞಾನವಿಲ್ಲದವರೂ ಆಗಿದ್ದರು. ಅವರು ಮೂಕ ನಾಯಿಗಳಂತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಪೌಲನು ನಾಯಿಗಳ ಕುರಿತು ಎಚ್ಚರವಾಗಿರಬೇಕೆಂದು ಹೇಳಿದ್ದನು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಅವನ ಮಾತಿನ ಅರ್ಥವೇನು? ನಮ್ಮನ್ನು ನೋಡಿ ಬೊಗಳುವ ಅಪರಿಚಿತ ನಾಯಿಗಳ ವಿಷಯದಲ್ಲಿ ಅವನು ಹೇಳಿಲ್ಲ, ಆದರೆ ದೇವರ ಪೂರ್ಣ ಮಾತನ್ನು ತಿಳಿಸಲಾರದ ಸುಳ್ಳು ಬೋಧಕರ ಹಾಗೂ ಪ್ರಸಂಗಿಗಳ ಕುರಿತಾಗಿ ಹೇಳಿದ್ದಾನೆ. ಪ್ರಿಯರೇ, ಅನೇಕ ದೇವರ ಸೇವಕರು ಹೇಡಿಗಳಾಗಿದ್ದರಿಂದಲೇ ಉದಾರತವಾದ ಅಸ್ತಿತ್ವಕ್ಕೆ ಬಂತೆಂದು ನನ್ನ ಅಭಿಪ್ರಾಯ. ಮೂಕ ನಾಯಿ ಎಂದರೆ ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ನುಡಿಯದವನು. ಅವನು ಸುಮ್ಮನೆ ಮಲಗಿ ನಿದ್ದೆ ಮಾಡುತ್ತಾನೆ, ಬೊಗಳಲಾರನು. ನಿದ್ರೆ ಮಾಡುವುದೇ ಅವನಿಗೆ ಇಷ್ಟ. ಸಭಾಪಾಲಕರಿಗೆ ಜನರನ್ನು ಮೆಚ್ಚಿಸುವುದು ಸುಲಭ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 11ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಮತ್ತು ಇವು ಹೊಟ್ಟೆಬಾಕ ನಾಯಿಗಳು, ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರೋ? ಬಲಹೀನರಾಗಿದ್ದಾರೆ. ಇವರಲ್ಲಿ ಯಾವನೂ ತಪ್ಪದೆ ಪ್ರತಿಯೊಬ್ಬನೂ ಕೊಳ್ಳೆ ಹೊಡೆಯಬೇಕೆಂದು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಅವು ಹೊಟ್ಟೆಬಾಕ ನಾಯಿಗಳು ಎಂಬುದಾಗಿ ನೋಡುವಾಗ ಅವರಿಗೆ ಸ್ವಂತ ಹಿತಾಸಕ್ತಿಯೇ ಮುಖ್ಯ ಹೊರತು ಜನರ ಒಳಿತಿನ ಚಿಂತೆ ಇಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಬನ್ನಿರಿ, ನಾನು ದ್ರಾಕ್ಷಾರಸವನ್ನು ತರಿಸುವೆನು, ಬೇಕಾದಷ್ಟು ಮದ್ಯವನ್ನು ಕುಡಿಯುವ. ನಾಳೆಯೂ ಈ ದಿನದಂತೆ ಕೇವಲ ಅತ್ಯಂತ ವಿಶೇಷ ದಿನವಾಗಿರುವುದು ಎಂದು ಹರಟಿಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರು ತಮ್ಮ ದುರಾವಸ್ಥೆಯ ಸ್ಥಿತಿಯನ್ನು ಮರೆಯಲು ಕುಡಿಯುತ್ತಾರೆ. ಭವಿಷ್ಯವನ್ನು ಕುಡುಕರಾಗಿ, ಕುರುಡ ಆಶಾವಾದಿಗಳಾಗಿ ಎದುರಿಸುತ್ತಾರೆ. ಜೀವನವನ್ನು ಅನೇಕರು ಈ ರೀತಿಯಾಗಿ ಎದುರಿಸುತ್ತಾರೆ. ತಮ್ಮ ಸಮಸ್ಯೆಗಳನ್ನು ಕುಡಿಕತನದಲ್ಲಿ ಮುಳುಗಿಸುತ್ತಾರೆ. ನಮ್ಮ ದೇಶದಲ್ಲಿ ಈ ದಿನಗಳಲ್ಲಿ ಪ್ರಾಯಸ್ಥರಲ್ಲಿ, ಯುವಕರಲ್ಲಿ, ಮಕ್ಕಳಲ್ಲಿ ಕೂಡ ಈ ಮದ್ಯದ ಸಮಸ್ಯೆ ಇರುತ್ತದೆ. ನನ್ನ ಇಡೀ ಜೀವಮಾನದಲ್ಲಿ ಕಂಡದಕ್ಕಿಂತ ಹೆಚ್ಚು ಅಮಲುಕೋರರನ್ನು ಈಗ ಕಾಣುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ದೇಶದ ನೈತಿಕತೆ ಪೂರ ಹಾಳಾಗಿದೆ. ಅನೇಕ ಕ್ರೈಸ್ತರು ಕೂಡ ಇದನ್ನು ಕೇಳುವುದಕ್ಕೆ ಇಚ್ಛಿಸುವುದಿಲ್ಲ. ಅವರಿಗೆ ಚಂದವಾದ ಮೃದು ಮಾತುಗಳೇ ಬೇಕಾಗಿದೆ. ಈ ರೀತಿ ಮೃದು ಭಾಷೆಯನ್ನಾಡುವಾಗ ತೊಂದರೆ ಉಂಟಾಗುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ಹೇಳುವಾಗ ಸಮಸ್ಯೆ ಎದುರಾಗುತ್ತದೆ. ಯೆಶಾಯನು ಇದ್ದದ್ದನ್ನು ಇದ್ದಂತೆ ಹೇಳಿದನು, ನಾನು ಅದನ್ನೇ ಮಾಡಬೇಕೆಂದಿದ್ದೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 57ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ನೀತಿವಂತರಿಗೂ ದುಷ್ಟರಿಗೂ ಇರುವ ವ್ಯತ್ಯಾಸ, ನೀತಿವಂತರಿಗೆ ಸಂತೈಸುವಿಕೆ, ದುಷ್ಟರ ಖಂಡನೆ ಎಂಬುದಾಗಿದೆ. ಈ ದಿನಗಳಲ್ಲಿ ದುಷ್ಟರು ಸುಖವಾಗಿರುತ್ತಾರೆ. ಅವರು ಸಂಭ್ರಮದಲ್ಲಿ ಜೀವಿಸುತ್ತಾರೆ. ಅವರಲ್ಲಿ ಹಣವಿದೆ, ತಾವು ಉನ್ನತ ಮಟ್ಟದಲ್ಲಿರುತ್ತಾರೆ. ಆದರೆ ಕಾಲದ ಅಂತ್ಯಕ್ಕೆ ಬರುವಾಗ ನೀತಿವಂತರಿಗೆ ಆದರಣೆ ಉಂಟಾಗುತ್ತದೆ, ದುಷ್ಟರಿಗೆ ಖಂಡನೆಯಾಗುತ್ತದೆ. ಪ್ರಿಯರೇ, ಯೆಶಾಯನ ಪುಸ್ತಕದ ಕೊನೆ ವಿಭಾಗದ 2ನೇ ಭಾಗದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಶ್ರಮೆ ಪಡುವ ಸೇವಕನಿಂದುಂಟಾಗುವ ಯೆಹೋವನ ರಕ್ಷಣೆ ಎಂಬ ತಲೆಬರಹ ಇದಕ್ಕೆ ಕೊಟ್ಟಿದ್ದೇನೆ. ತೆಗೆದ ಮನಸ್ಸಿನಿಂದ ಬಂದು ಅದನ್ನು ಸ್ವೀಕರಿಸುವವರಿಗೆ ನೀತಿವಂತಿಗೆ ದೊರೆಯುತ್ತದೆ. ಅದನ್ನು ನಿರಾಕರಿಸುವವರು ತಮ್ಮ ಕೆಟ್ಟ ಮಾರ್ಗಗಳಲ್ಲೇ ಮುಂದುವರಿದು ದಂಡನೆಗೆ ಗುರಿಯಾಗುತ್ತಾರೆ. ಈ ಅಧ್ಯಾಯವು ನಮ್ಮನ್ನು ಕವಲು ದಾರಿಯಲ್ಲಿಗೆ ತರುತ್ತದೆ. ಒಂದು ದಾರಿ ಜೀವಕ್ಕೆ ನಡೆಸುತ್ತದೆ, ಇನ್ನೊಂದು ದಾರಿ ನಾಶನಕ್ಕೆ ನಡೆಸುವ ಅಗಲ ದಾರಿಯಾಗಿದೆ. ಅವುಗಳ ವಿಭಾಗ ಹಾಗೂ ಅಂತ್ಯಗಳು ಇಲ್ಲಿವೆ. ಕರ್ತನಲ್ಲಿ ಪ್ರಿಯರೇ, ನೀತಿವಂತರಿಗೂ ದುಷ್ಟರಿಗೂ ಇರುವ ವ್ಯತ್ಯಾಸ. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಸಜ್ಜನರು ನಾಶವಾಗುತ್ತಾರೆ, ಯಾರೂ ಮನಸ್ಸಿಗೆ ತಾರರು. ಸದ್ಭಕ್ತರು ಗತಿಸುತ್ತಾರೆ, ಆಹಾ, ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಜ್ಜನರು ನಾಶವಾಗುತ್ತಾರೆ ಎಂಬುದಾಗಿ ನೋಡುವಾಗ ಅನೇಕ ದೇವರ ವಿಶೇಷ ಸೇವಕರು ಈ ದಿನಗಳಲ್ಲಿ ಮರಣದ್ವಾರ ದಾಟುತ್ತಿದ್ದಾರೆ. ಭವಿಷ್ಯದಲ್ಲಿ ಬರಲಿರುವ ಅನೇಕ ತೊಂದರೆಗಳಿಂದ ದೇವರು ಅವರನ್ನು ಪಾರು ಮಾಡಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ, ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ದೀರ್ಘ ನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ ಎಂಬುದಾಗಿ. ಪ್ರಿಯರೇ,
ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ ಎಂಬುದಾಗಿ ನೋಡುವಾಗ ಅವನ ಹೃದಯದಲ್ಲಿ ಸಮಾಧಾನವಿರುವುದು. ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ಅವನು ಮಲಗಿರುವಾಗ ಮರಣ ಬಂದರೆ ಅವನು ಮಹಾಸಂಕಟ ಕಾಲದಿಂದ ತೆಗೆಯಲ್ಪಡುವನು ಮತ್ತು ಕ್ರಿಸ್ತನ ಸಮ್ಮುಖಕ್ಕೆ ಸೇರಿಸಲ್ಪಡುವನು. ಅವರಿಗೆ ಏನೇ ಸಂಭವಿಸಿದರೂ ಸಮಾಧಾನವಿರುವುದು. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮಾಟಗಾತಿಯ ಮಕ್ಕಳೇ, ಸೂಳೆಗಾರರ ಮತ್ತು ಸೂಳೆಯ ಸಂತಾನದವರೇ, ನೀವು ಇಲ್ಲಿಗೆ ಬನ್ನಿರಿ ಎಂಬುದಾಗಿ. ಪ್ರಿಯರೇ, ದೇವರು ದುಷ್ಟರನ್ನು ಸಂಬೋಧಿಸುತ್ತಾನೆ. ಅವರ ಹಿನ್ನೆಲೆ ಕೂಡ ಕೆಟ್ಟದ್ದೇ ಆಗಿದೆ. ಅವರ ತಾಯಂದರಿಗೆ ಕೊಟ್ಟ ಬಿರುದನ್ನು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಯಾರನ್ನು ಅಣಕಿಸಿ ವಿನೋದ ಪಡುತ್ತೀರಿ, ಯಾರನ್ನು ನೋಡಿ ಬಾಯಿ ಕಿಸಿದು ನಾಲಿಗೆಯನ್ನು ಚಾಚುತ್ತೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ನೀತಿವಂತರನ್ನು ಹಿಂಸೆಪಡಿಸಿದವರು. ಇಲ್ಲಿಯವರೆಗೆ ದೇವರು ಮಧ್ಯ ಪ್ರವೇಶಿಸಿರಲಿಲ್ಲ. ನಿಮ್ಮ ಸುತ್ತಲೂ ನೋಡಿರಿ, ನೀತಿವಂತರ ಮೇಲೆ ಆಕ್ರಮಣಗಳಾಗುತ್ತಿವೆ. ಅವರ ದಿನಗಳು ಸುಲಭವಾಗಿರುವುದಿಲ್ಲ. ಆಕ್ರಮಣಗಳು ಕಠಿಣವಾಗಿ ಆಗುತ್ತಲೇ ಇವೆ. ದುಷ್ಟರು ಅದರಿಂದ ತಪ್ಪಿಸಿಕೊಳ್ಳುವಂತೆ ಕಾಣುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಏಲಾ ಮರಗಳ ತೋಪುಗಳಲ್ಲಿಯೂ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ನೆರಳಿನಲ್ಲಿಯೂ ಮದವೇರಿಸಿಕೊಂಡು ಹೊಳೆ ಕೊರೆದ ಡೊಂಗರಗಳಲ್ಲಿಯೂ ಬೆಟ್ಟದ ಗವಿಗಳಲ್ಲಿಯೂ ಮಕ್ಕಳನ್ನು ಕೊಂದು ಹಾಕುವ ದ್ರೋಹದ ಸಂತಾನವೂ ಸುಳ್ಳಿನ ಸಂತತಿಯೂ ಆಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಡೇ ದಿನಗಳಲ್ಲಿ ದೇವರನ್ನು ಬಿಟ್ಟು ಅವರು ಅನೈತಿಕತೆಯಲ್ಲಿಯೂ ಕೊಲೆಗಳಲ್ಲಿಯೂ ಮುಳುಗಿದ್ದಾರೆ. ವ್ಯಭಿಚಾರ ಹಾಗೂ ಕೊಲೆಗಡುಕತನಗಳು ನಮ್ಮ ದಿನಗಳ ಭಯಂಕರ ಪಾಪಗಳಾಗಿವೆ. ಅದರೊಂದಿಗೆ ದುರಾಶೆಯೂ ಸೇರಿಕೊಂಡಿದೆ. ಈಗಿನ ದಿನಗಳಲ್ಲಿ ದುಷ್ಟರ ಸ್ಥಿತಿ ಇದಾಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಸ್ಥಿತಿ ಹೇಗಿದೆ? ನಾವು ನೀತಿವಂತರಾಗಿ ಇದ್ದೇವೆಯೋ ಅಥವಾ ಇನ್ನೂ ದುಷ್ಟರಾಗಿ ಜೀವಿಸುತ್ತಾ ಇದ್ದೇವೆಯೋ? ದೇವರ ಬಳಿಗೆ ಬರೋಣ, ದುಷ್ಟತನವನ್ನು ಬಿಟ್ಟು ಬಿಡೋಣ, ದೇವರ ನೀತಿವಂತಿಕೆಯಲ್ಲಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮಾನವರಿಗೆ ದೇವರು ಮಾಡಿದ ರಕ್ಷಣೆಯ ಕಾರ್ಯ ಅದು ಶಿಲುಬೆಯ ಮೇಲೆ ತನ್ನ ಮಗನ ಯಜ್ಞಾರ್ಪಣೆಯ ಮೂಲಕವಾಗಿದೆ. ಮುಂದಿನ ಆತನ 1000 ವರ್ಷಗಳ ಆಳ್ವಿಕೆ ವೈಭವ ಪೂರಿತವಾದದ್ದು. ನಾವೆಲ್ಲರೂ ಅದರಲ್ಲಿ ಸೇರಬೇಕು ಎಂಬ ನಿರೀಕ್ಷೆಯೊಂದಿಗೆ ನಮ್ಮ ಜೀವಿತದಲ್ಲಿ ಆತನನ್ನೇ ಹಿಂಬಾಲಿಸುತ್ತಾ ಪರಿಶುದ್ಧರಾಗಿ ಸತ್ಯವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡುತ್ತಿರುವ ಕರೆಗಳಿಗಾಗಿ ಕೃತಜ್ಞತೆಗಳು. ದಿನಾಲೂ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.